ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ವಾ? ಯಾವಾಗ ಬರುತ್ತೆ? ಹಾಗೇನೆ ಇನ್ಮುಂದೆ ಯೋಜನೆಗಳು ಕೂಡ ಕಂಟಿನ್ಯೂ ಆಗೋದಿಲ್ಲ. ತುಂಬಾ ಜನ ಹೇಳ್ತಾ ಇದ್ದಿದ್ದು ಉಚಿತ ಬಸ್ ಪ್ರಯಾಣವನ್ನ ಸ್ಟಾಪ್ ಮಾಡಿ ಅಂತ. ಇದನ್ನ ರಾಜ್ಯ ಸರ್ಕಾರ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡತ್ತಾ ಅಥವಾ ಕಂಟಿನ್ಯೂ ಮಾಡತ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮುಂದೆ ಕೊಡಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರವನ್ನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಪೂರ್ತಿ ಆಗಿರುವಂತ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗಲ್ಲ. ಪೂರ್ತಿ ವಿಡಿಯೋಗಳನ್ನ ನೋಡಿ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದ್ರೆ ಯಾರಿಗೆಲ್ಲ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಥವಾ ಕಡಿಮೆ ವೆಯ್ಟ್ ಅನ್ನ ಆಗಬೇಕು ಅಂದ್ರೆ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ತೆಗೆದು ಒಂದು ಗುಡ್ ಕೊಲೆಸ್ಟ್ರಾಲ್ ಅಲ್ಲಿ ನಿಮ್ಮ ವೆಯ್ಟ್ ಅನ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಂತ ಕೇಳ್ಕೊಂತೀನಿ. ನಾನು ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಂಜೆ ಟೈಮಲ್ಲಿ, ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ನೀವು ಏನೇನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ ಟಿಪ್ಸ್ ಕೆಲವೊಂದಿಷ್ಟು ಜನಕ್ಕೆ ಖಂಡಿತ ಅನುಕೂಲ ಆಗಿದೆ. ದಯವಿಟ್ಟು ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ತಪ್ಪದೆ ಹೋಗಿ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ, ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟು. ಪ್ರತಿಯೊಬ್ರು ಕೂಡ ಹೋಗಿ ಸಪೋರ್ಟ್ ಮಾಡಿ. ಹಾಗೇನೆ ಈಗ ವಿಚಾರಕ್ಕೆ ಬರೋದಾದ್ರೆ, ಹೌದು, ಗೃಹಲಕ್ಷ್ಮಿ ಅನ್ನೋದು ಬಹಳ ದೊಡ್ಡ ಯೋಜನೆ. ಸೊ ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಾ ಇದ್ದಾರೆ. ಸೊ ಒಬ್ರು ಇಬ್ರು ಅಂತಲ್ಲ, ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ, ಹೌದು, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಖಂಡಿತ ರಿಲೀಸ್ ಮಾಡಿಲ್ಲ. ಈಗಾಗಲೇ ಹಣ ಬಂದಿರೋದು ಕೇವಲ 24 ಕಂತಿನ ಹಣ ಮಾತ್ರ. ಇದರಲ್ಲಿ ತುಂಬಾ ಜನಕ್ಕೆ ಡೌಟ್ ಇರೋದು, ಗೃಹಲಕ್ಷ್ಮಿ ಯೋಜನೆ ಇನ್ಮುಂದೆ ಬರಲ್ವಾ ಅಂತ. ಖಂಡಿತ ಗೃಹಲಕ್ಷ್ಮಿ ಯೋಜನೆ ಇನ್ಮುಂದೆ ಬರತ್ತಾ ಬರಲ್ಲ ಅನ್ನೋದಕ್ಕೆ 100% ಆಗಿ ಹೇಳತ್ತಂದ್ರೆ ಡೆಫಿನೆಟ್ಲಿ ಆಗಿ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ರಿಲೀಸ್ ಆಗತ್ತೆ. ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಥವಾ ಇನ್ಮುಂದೆ ಹಣ ಬರಲ್ವಾ ಅಂತ ನೀವು ಕೇಳಿದ್ರೆ, ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ. ಇದು ಸರ್ಕಾರದಿಂದ ಡಿಲೇ ಆಗ್ತಾ ಇದೆಯೋ ಅಥವಾ ಹಣಕಾಸು ಇಲಾಖೆಯಿಂದ ಡಿಲೇ ಆಗ್ತಾ ಇದೆಯೋ ಅನ್ನೋದು 100% ಗೊತ್ತಿಲ್ಲ. ಈಗಾಗಲೇ ನೀವು ನೋಡ್ಬೋದು, ಸಾಕಷ್ಟು ಜನ ಇದ್ರ ಬಗ್ಗೆ ಸಾಕಷ್ಟು ಸ್ಟ್ರೈಕ್ಗಳನ್ನು ಮಾಡಿದ್ದಾರೆ ಅಥವಾ TV ನ್ಯೂಸ್ಗಳಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲದನ್ನು ಕೂಡ ಮಾತಾಡಿದ್ರು ಕೂಡ ಹಣ ಬರೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದು ಯಾಕೆ ಆಗ್ತಾ ಇದೆ ಅನ್ನೋದು ಸರ್ಕಾರನೇ ಉತ್ತರ ಕೊಡಬೇಕು. ಬಟ್ ಹಣ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಿಟ್ರೆ ಹಣ ಯಾವಾಗ ಬರುತ್ತೆ ಅನ್ನೋದು ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಜನವರಿ ತಿಂಗಳ ಕೊನೆಯ ಭಾಗದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇನ್ನು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಟೋಟಲ್ ಆಗಿ 1ರಿಂದ 24ನೇ ಕಂತಿನ ತನಕನೂ ಹಣವನ್ನ ಪ್ರತಿಯೊಬ್ರು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಇಲ್ಲ ನಮ್ಗೆ 18ನೇ ಕಂತಿಗೆ ಸ್ಟಾಪ್ ಆಯ್ತು, 15ನೇ ಕಂತಿಗೆ ಸ್ಟಾಪ್ ಆಯ್ತು ಅಂತ. ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಸ್ಟಾಪ್ ಆಗಿರುತ್ತೆ. ಇಲ್ಲ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ಅಂದಿದ್ರೆ ನಿಮ್ಗೆ ಕೂಡ ಹಣ ಬಂದಿರುತ್ತೆ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಥವಾ ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಅಲ್ಲ ಅಥವಾ ನಾನು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ವನ್ನೋ ಅಥವಾ ತಾಲೂಕ್ ಆಫೀಸಿಗೆ ಹೋಗ್ಬಿಟ್ಟು ನೀವು ಹಾಕಿರುವಂತ ಅರ್ಜಿ ಏನಾಗಿದೆ ಅಥವಾ ನಿಮ್ಗೆ ಟ್ಯಾಕ್ಸ್ ಪೇಯರ್ ಅಂತ ಏನಕ್ಕಾದ್ರು ಕ್ಯಾನ್ಸಲ್ ಮಾಡಿದಾರಾ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡಿಸಿ. ಯಾಕಂದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗದಿದ್ರು ನಿಮ್ಮ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಆಗಿ ಬರೋದಿಲ್ಲ. ಈಗ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ವಿಚಾರವನ್ನ ಹೇಳಬೇಕು ಅಂದ್ರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದ್ರೆ, ಈಗ ಅನ್ನಭಾಗ್ಯ ಯೋಜನೆ ಹಣ, ಅನ್ನಭಾಗ್ಯ ಯೋಜನೆಯಲ್ಲಿ ಮುಂಚೆ ಹಣವನ್ನ ಕೊಡ್ತಾ ಇದ್ರು, ಹಣದ ಬದಲು ಅಕ್ಕಿಯನ್ನ ಕೊಡಕ್ಕಿಡಿದ್ರು. ಅಕ್ಕಿಯ ಬದಲು ಈಗ ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಅಥವಾ ಪ್ರತಿ ತಿಂಗಳು ರೇಷನ್ ತಗೊಂಡವರಿಗೆ 100% ಗೊತ್ತಿರುತ್ತೆ, ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಅಕ್ಕಿಯ ಜೊತೆಗೆ ರಾಗಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಅಕ್ಕಿಯನ್ನ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟು ಎಣ್ಣೆ, ಸಕ್ಕರೆ, ಸೋಪು, ಬೇರೆ ಬೇರೆ ದಿನಸಿ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದಂತೂ ಒಂದು ಖುಷಿಯಾದ ವಿಚಾರ. ಈಗಿನ ರೇಟಲ್ಲಿ ತುಂಬಾ ಜನಕ್ಕೆ ಅಕ್ಕಿ ಕೂಡ ಅವಶ್ಯಕತೆ ಇರುತ್ತೆ. ಕೆಲವರಿಗೆ ಸಕ್ಕರೆ ಬೇಕು ಅನ್ಸುತ್ತೆ, ಕೆಲವರಿಗೆ ಎಣ್ಣೆ ಬೇಕು ಅನ್ಸುತ್ತೆ, ಅಥವಾ ಬೇರೆ ಬೇರೆ ಕಾಳುಗಳು ಬೇಕು ಅನ್ಸುತ್ತೆ. ಅವರಿಗೆ ಏನ್ ಕೇಳ್ತಾರ ಅವರು ಕೇಳುವ ರೀತಿಯಲ್ಲಿ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ. ನೀವಿರುವಂತಹ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ಕೇಳಿದಾಗೆ ಕೊಡ್ತಾ ಇದ್ದಾರಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಕಮೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ನೆಕ್ಸ್ಟ್ ಇದಿಷ್ಟು ನಿಮ್ಗೆ ಅನ್ನ ಬಗ್ಗೆ ಯೋಜನೆ ಅಪ್ಡೇಟ್ ಆದ್ರೆ,
ಇನ್ನು ನೀವು ನೋಡ್ತಾ ಇರ್ಬೋದು ಉಚಿತ ಬಸ್ ಪ್ರಯಾಣ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರಿಗೆ ಉಪಯೋಗ ಆಗಿರೋದು ನಿಜ. ಇದನ್ನ ಗಮನಿಸಿದಾಗ ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಸೀಟ್ ಸಿಗ್ತಾ ಇಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ರೆಸ್ಪಾನ್ಸ್ ಮೀನ್ಸ್ ಅಂದರೆ ಅಲ್ಲಿ ಅವ್ರು ಕೇಳ್ತಾ ಇರಲಿ ಸ್ಟಾಪ್ ಕೊಡ್ತಾ ಇಲ್ಲ, ಅಥವಾ ತುಂಬ ದೂರ ಹೋಗಬೇಕಾಗಿರುತ್ತೆ, ಅಲ್ಲಿ ನಮಗೆ ಸ್ಟಾಪ್ ಸಿಗ್ತಾ ಇಲ್ಲ ಅಥವಾ ಸೀಟ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಾರಣಕ್ಕಾಗಿರ್ಬೋದು, ಅಥವಾ ತುಂಬ ರಶ್ ಇರುತ್ತೆ. ಈ ಥರ ಕಾರಣಗಳಿಂದ ಕೂಡ ಇರ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತದೆ, ಅಥವಾ ವಯಸ್ಕರು, ಗರ್ಭಿಣಿಯರು ಅಥವಾ ಮಹಿಳೆಯರು ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮೊನ್ನೆ ತಾನೇ ನಡೆದಿರುವಂತಹ ಕೇರಳದಲ್ಲಿ ಒಂದು ಬಸ್ಸಿನ ಘಟನೆ ನಡೆದಿದೆ. ಏನಂತ ಅಂದರೆ ಒಬ್ಳು ಹೆಣ್ಮಗಳು ಬಸ್ಸನ್ನು ಹತ್ತುತ್ತಾಳೆ. ಅದೇ ಬಸ್ಸಲ್ಲಿ ಒಬ್ರು ಪುರುಷರು ಕೂಡ ಸಾಕಷ್ಟು ಜನ ಇರ್ತಾರೆ, ಅವರು ಕೂಡ ಇರ್ತಾರೆ. ಒಬ್ಳು ಹೆಣ್ಮಗಳ ಪಕ್ಕ ಒಬ್ಬ ಪುರುಷರು ಕೂಡ ನಿಂತಿರ್ತಾರೆ. ಸೊ ಅವರು ಯಾವುದೇ ರೀತಿಯಾಗಿ ಬ್ಯಾಡ್ ಇಂಟೆನ್ಷನ್ ಇಂದ ಅವರ ಪಕ್ಕ ಇರೋದಿಲ್ಲ. ಬಸ್ಸಲ್ಲಿ ಈಗ ನಿಮ್ಗೆ ಗೊತ್ತಿರುತ್ತೆ, ಆ ಪ್ರೈವೇಟ್ ಬಸ್ ಅಂದರೆ ಎಲ್ಲ ಜೊತೆ ನಿಂತಿರ್ತೀವಿ, ಗೌರ್ಮೆಂಟ್ ಬಸ್ಸು ರಶ್ ಆದಾಗ ಎಲ್ಲ ಜೊತೆಗೆ ನಿಂತಿರ್ತೀವಿ. ಅವಳು ಏನು ಮಾಡಿದಾಳೆ ಅಂದರೆ ಈ ಥರ ಘಟನೆಯಿಂದ ಒಬ್ಬರ ಜೀವನವನ್ನೇ ಹಾಳು ಮಾಡ್ತಾರೆ, ಒಬ್ಬರ ಕುಟುಂಬವನ್ನೇ ಹಾಳು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇಂಥವ್ರು ಕಂಡಾಗ ಇಂಥ ಜನನೂ ಕೂಡ ಇರ್ತಾರ ಅನ್ಸುತ್ತೆ. ಆ ವಿಡಿಯೋಗಳನ್ನ ನೋಡಿದ್ರೆ ಏನು ಮಾಡಿದಾಳೆ ಅಂದರೆ ಅವಳು ವಿಡಿಯೋನ ಮಾಡಿದಾಳೆ. ಆ ವಿಡಿಯೋದಲ್ಲಿ ಏನಂದರೆ ಅವಳು ಈಗ ಬಸ್ ಬ್ರೇಕ್ ಆಗ್ತಾಗ್ಲೋ ಅಥವಾ ಬಸ್ಸು ಹಂಪ್ ಹಾರಬೇಕಾದ್ರೂ ಏನಾಗುತ್ತೆ, ಒಬ್ರ ಬಾಡಿಗೆ ಟಚ್ ಆಗುತ್ತೆ. ಆಗ ಏನಾಗಿದೆ, ಆ ಗಂಡಸಿನ ಕೈಯು ಬಂದ್ಬಿಟ್ಟು ಇವಳ ಎದೆಯ ಭಾಗದ ಹತ್ರ ಟಚ್ ಆಗಿದೆ. ಅದು ಇಂಟೆನ್ಷನ್ಲಿ ಅವರು 100% ಮಾಡಿಲ್ಲ. ಯಾಕೆ ಅಂದರೆ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಅವರು ಯಾವುದೇ ಕಾರಣಕ್ಕೂ ಇಂಟೆನ್ಷನ್ ಆಗಿ ಮಾಡಿಲ್ಲ. ಜೊತೆಗೆ ಅವಳ ಕಡೆ ಅವ್ರ ಗಮನನೇ ಕೊಟ್ಟಿಲ್ಲ. ಬಸ್ಸಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದಾರೆ, ಹಾಗೆ ಇದ್ದಾರೆ, ಅವಳ ಪಕ್ಕನೇ ಅವಳಿದ್ದಾಳೆ. ಅವಳಿಗೆ ಆ ಥರ ಅನ್ಕಂಫರ್ಟಬಲ್ ಫೀಲ್ ಆದರೆ ಅವಳು ಹೇಳಬೇಕು, ಅಥವಾ ಹಿಂದೆನೋ ಮುಂದೆನೋ ಮೂವ್ ಆಗಬೇಕು, ಅಥವಾ ಕಂಡಕ್ಟರ್ ಇರ್ತಾರೋ ಯಾರೋ ಇರ್ತಾರೋ ಅವ್ರ ಹತ್ರ ಹೇಳ್ಕೋಬೇಕು. ಅವಳು ಏನು ಮಾಡಿದಾಳೆ, ಅದನ್ನ ವಿಡಿಯೋ ಮಾಡಿ ಇವಳೇ ಅವ್ರ ಹತ್ರ ಹೋಗಿ ಈ ಥರ ವಿಡಿಯೋಗಳನ್ನ ಮಾಡಿ ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದಾಳೆ. ಈ ಸೋಷಿಯಲ್ ಮೀಡಿಯಾ ಒಳ್ಳೆಯದಕ್ಕೂ ಉಪಯೋಗ ಆಗುತ್ತೆ, ಕೆಟ್ಟದಕ್ಕೂ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅವಳು ಏನು ಮಾಡಿದಾಳೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಹಾಕಿದಾಗ ಸೊ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟನ್ನೇ ಮಾಡಿದ್ದಾರೆ. 100% ಇದು ಯಾವ ರೀತಿ ಕಾಣುತ್ತೆ, ನೆಗೆಟಿವ್ ಆಗೇ ಕಾಣುತ್ತೆ. ಮೋಸ್ಟ್ಲಿ ಅವನೇ ಹತ್ರ ಬಂದು ಈ ಥರ ಮಾಡ್ತಾ ಇದ್ದಾನೆ. ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಿರುವ ಘಟನೆ ಹೇಗೇನೆ ಅಂದರೆ, ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿ ಇದೆಯೋ ಇದನ್ನ ಮಿಸ್ಯೂಸ್ ಮಾಡ್ಕೊಂಡವರು ಇಂಥ ಹೆಣ್ಮಕ್ಳಿಂದ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೆಟ್ಟ ಹೆಸರು ಅಂತಲೇ ಹೇಳ್ಬೋದು. ಅವಳು ಈ ಥರ ಪೋಸ್ಟ್ ಮಾಡಿದಾಗ ತುಂಬ ಜನ ಅವನ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟನ್ನು ಮಾಡಿದ್ದಾರೆ. ಅದು ಅವರ ಕುಟುಂಬ ನೋಡಿದೆ, ಜೊತೆಗೆ ಅವರು ಕೂಡ ಅದನ್ನು ಗಮನಿಸಿದ್ದಾರೆ. ಅವರು ಒಂದು ಸಭ್ಯರಾಗಿರೋದಕ್ಕೆ, ಜೊತೆಗೆ ಒಳ್ಳೆ ಮನುಷ್ಯರಾಗಿರೋದಕ್ಕೆ ಅವರಿಗೆ ಈ ಕಮೆಂಟ್ಗಳನ್ನು ನೋಡಿ, ಈ ವಿಡಿಯೋಗಳನ್ನು ಶೇರ್ ಮಾಡಿರೋದನ್ನು ನೋಡಿ ತುಂಬಾ ಬೇಸರ ಆಗಿ ಅವರು ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾರೆ. ಸೊ ಈ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದ್ರಿಂದ ನಷ್ಟ ಆಗಿರೋದು ಯಾರಿಗೆ, ಅವ್ರ ಕುಟುಂಬಕ್ಕೆ. ಅವ್ರ ಜೀವ ಹೋಯಿತು, ಅವರನ್ನು ನಂಬ್ಕೊಂಡು ಎಷ್ಟೋ ಜನ ಬದುಕಿರ್ತಾರೆ. ಇದೆಲ್ಲವೂ ಆಗಿದೆ ಈ ಒಂದು ಹೆಣ್ಣು ಮಗಳಿಂದ. ಸೊ ಇವಳು ಮಾಡಿರುವಂತಹ ಒಂದು ಚೀಪ್ ಕೆಲಸಕ್ಕೆ ಒಬ್ರ ಜೀವನನೇ ಹಾಳಾಗೋಯ್ತು ಅಂತಲೇ ಹೇಳ್ಬೋದು. ಇಂಥ ಜನ ಕೂಡ ಇರ್ತಾರೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಯಾರೋ ಅವರ ಒಂದು ಹೆಸರಿಗೋ ಫ್ರೇಮಿಗೋ ಈ ಥರ ಒಂದು ಮಿಸ್ಯೂಸ್ ಮಾಡ್ಕೊಳೋದ್ರಿಂದ ಒಂದು ಕುಟುಂಬ ಹಾಳಾಗೋಯ್ತು ಅಂತಲೇ ಹೇಳ್ಬೋದು. ಈ ಥರ ಮಾಡಿರುವಂಥ ಒಂದು ಕೆಲಸಕ್ಕೆ ಅವ್ರ ಕುಟುಂಬದಲ್ಲಿ ಇರುವಂಥ ಆ ವ್ಯಕ್ತಿ ಸತ್ತೋಗ್ತಾನೆ. ಸತ್ತೋದ ನಂತರ ಗೊತ್ತಾಗತ್ತೆ, ಆ ವಿಡಿಯೋ ವೈರಲ್ ಆಗುತ್ತೆ. ಜೊತೆಗೆ ವೈರಲ್ ಆದಮೇಲೆ ಯಾರೋ ಒಬ್ರು ಅಬ್ಸರ್ವ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ತನಕ ಹೋಗುತ್ತೆ. ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಗೊತ್ತಾದಾಗ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ ಇವಳೇ ಹತ್ರ ಹೋಗಿ ಈ ರೀತಿ ಕೆಲಸವನ್ನ ಮಾಡ್ಕೊಂಡಿರೋದು. ಅವರು ಯಾವುದೇ ರೀತಿ ಇಂಟೆನ್ಷನ್ ಆಗಲಿ ಅಥವಾ ಹತ್ರ ಬಂದಿರೋದಾಗ್ಲಿ, ಇವಳನ್ನ ಗಮನಿಸಿರೋದಾಗ್ಲಿ ಏನೂ ಕೂಡ ಆಗಿಲ್ಲ. ಇದು ಕಣ್ಣಾರೆ ಕಂಡು ಬಂದಿರೋಂಥದ್ದು. ಆ ನಂತರ ಅವಳ ಮೇಲೆ FIR ಅನ್ನ ಈಗ ಪೊಲೀಸ್ ಸ್ಟೇಷನ್ ಅವರು ಹಾಕ್ತಾರೆ. FIR ಹಾಕ್ಲಿ ಅಥವಾ ಇನ್ನೊಂದು ಹಾಕ್ಲಿ, ಆದರೆ ಒಂದು ಜೀವ ಹೋಗಾಯ್ತು. ಇಂಥವ ಹೆಣ್ಮಕ್ಳಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಟ್ಟ ಒಂದು ಘಟನೆ ನಡೆಯುತ್ತೆ. ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳು ಇಂಥ ಘಟನೆ ನಡೆದಾಗ ಹೇಳ್ಕೊಳಕ್ಕೂ ಕೂಡ ಹಿಂಜರಿತಾರೆ. ಏನಂದರೆ ಇದು ಏನು ಹೇಳಿದ್ರೆ ನಂಬ್ತಾರ ಇಲ್ಲೋ, ಯಾಕಂದರೆ ಇಂಥ ಘಟನೆಗಳು ನಡೆದಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ. ಸೊ ಇಂಥ ಘಟನೆ ನಡೆದಾಗ ದಯವಿಟ್ಟು ಯಾರು ನೋಡಿದ್ರೆ ಅಂಥವ್ರಿಗೆ ನಿಜವಾಗ್ಲೂ 2 ಬಾರಿಸ್ಬೇಕು ಅಂತ ಹೇಳ್ತೀನಿ ನಾನು. ಯಾಕಂದರೆ ಇಂಥ ಒಂದು ಚೀಪ್ ಮೆಂಟಾಲಿಟಿ ಇರುವಂಥ ಒಂದು ಹೆಣ್ಮಗಳು ಈ ಥರ ಕೆಲಸ ಮಾಡಿರೋದಕ್ಕೆ ಅವರ ಫ್ಯಾಮಿಲಿ ಹಾಳಾಗೋಯ್ತು. ಜೊತೆಗೆ ಅವ್ರ ಫ್ಯಾಮಿಲಿಗೆ ಎಷ್ಟು ಅವಮಾನ ಆಗಿರುತ್ತೆ. ಅವಮಾನದ ಜೊತೆಗೆ ಈ
ಥರ ಒಂದು ಕೆಟ್ಟ ಹೆಸರನ್ನ ತಗೊಂಡು ಸತ್ತೋಗಿರ್ತಾರಲ್ವಾ ಅವರು, ಎಷ್ಟು ಬೇಜಾರಾಗತ್ತೆ ಅಲ್ವಾ. ಈ ಥರ ಘಟನೆಗಳು ಕೂಡ ನಡೆಯುತ್ತೆ ಅನ್ನೋದನ್ನ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಲ್ಲದನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ. ಕೆಟ್ಟ ದೃಷ್ಟಿಯಲ್ಲಿ ನಡೆದಿರೋದನ್ನ ನಾವು ಗಮನಿಸ್ತಾ ಹೋದಾಗ ಜನ ಈ ಒಳ್ಳೆ ಕೆಟ್ಟ ಕೆಲಸವನ್ನ ಮಾಡಿರುವಂಥವರು ಕೂಡ ಏನ್ ಅನ್ಕೊಂತಾರೆ ಅಂದ್ರೆ ಇವರು ಯೂಸ್ ಮಾಡ್ಕೊಂಡಿರ್ತಾರೆ. ಈ ತರ ಕೆಲಸ ಆದಾಗ್ಲೂ ಕೂಡ ಜನ ಯೋಚನೆ ಮಾಡ್ತಾರೆ ನಿಜನೋ ಸುಳ್ಳು ಅನ್ನೋದು ತರ ಆಗೋಗಿದೆ ಅಂತಾನೆ ಹೇಳ್ಬೋದು ಪ್ರಪಂಚ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.